ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ. ಬನ್ನಿ, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ನೋಡಿ ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನದಲ್ಲಿ ಏನು ಸಾಯಂಕಾಲ ಟೈಮ್ ನಾನು ಮಠಕ್ಕೆ ಎಲ್ಲರೂ ಸೇರಿ ಬಂದ್ವಿ. ನೋಡಿ ಬರಬೇಕಾದ್ರೆ ಎಂಟ್ರೆನ್ಸ್ ಅರಿಶಿನ ಕುಂಕುಮ ಜೊತೆ ಹೂ ಕೂಡ ಇಟ್ಟಿದ್ರು. ಎಲ್ಲರೂ ಹಾಗೆ ತೊಗೊಂಡು ಬರ್ತಾಯಿದ್ರಲ್ಲ, ನಾನು ಕೂಡ ಸ್ವಲ್ಪ ವೀಡಿಯೋ ಅದನ್ನೆಲ್ಲ ಮಾಡಿಕೊಂಡೆ. ನೋಡಿ ಪ್ರತಿಯೊಂದು ವೀಡಿಯೋ ಕೂಡ ನಾನೇ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನನ್ನ ಫ್ರೆಂಡ್ ಆದ ರಮಾ ಅಂತಿದ್ದಾರೆ, ಅವ್ರ ಮನೆಯವರು ಕೂಡ ವೀಡಿಯೋ ಮಾಡ್ತಾರೆ. ನೋಡಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಾಗೋದು. ಬನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗೆಲ್ಲ ಕಾರ್ತಿಕ ದೀಪೋತ್ಸವ ಆಯಿತು ನಮ್ಮ ಗಂಗಾವತಿಯಲ್ಲಿರುವಂಥ ಶಂಕರ ಮಠದಲ್ಲಿ. ಹೇಳಿದ್ನೆಲ್ಲ ಯಾರಾದರೂ ನೋಡಿಲ್ಲ ಅಂತಂದರೆ ಜಯನಗರದಲ್ಲಿರುವಂಥ ಶಾರದಾಂಬ ದೇವಸ್ಥಾನ ಅಂತಲೂ ಅಂತಾರೆ, ಶಂಕರ ಮಠ ಅಂತಲೂ ಅಂತಾರೆ. ನೋಡಿ ಒಮ್ಮೆ ಹೋಗಿ ಬನ್ನಿ ಅಂತ ಕೂಡ ಹೇಳ್ತೀನಿ. ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಇವಾಗ ನಾನು ಕೂಡ ಸ್ವಲ್ಪ ಕುಂಕುಮ ಅದೆಲ್ಲ ತೊಗೋತೀನಿ ಅಂದಿದ್ದಕ್ಕೆ ನನ್ನ ಫ್ರೆಂಡ್ ಕೂಡ ಸ್ವಲ್ಪ ವೀಡಿಯೋ ಮಾಡಿ ಕೊಟ್ಟರು. ನೋಡಿ, ಯಾಕಂದರೆ ನಾನು ವೀಡಿಯೋ ಮಾಡ್ತಾಯಿರ್ತೀನಿ, ಬಟ್ ನಾನೇ ಕಾಣಿಸೋದಿಲ್ಲ. ಹಾಗಾಗಿ ಬನ್ನಿ ನೀವು ಕುಂಕುಮ ತೊಗೊಳ್ಳಿ, ನಾನು ವೀಡಿಯೋ ಮಾಡ್ತೀನಿ ಅಂತೇಳಿ ಮಾಡಿಕೊಟ್ರು. ನೋಡಿ ನನ್ನ ಫ್ರೆಂಡ್. ಇಲ್ಲ, ಈಗ ಒಂದು 10 ನಿಮಿಷ ಆಯ್ತು ಅಷ್ಟೇ. ಹಾಯ್, ಫೋಟೋ ತೆಗಿತಾರೆ ಅಲ್ಲ ಅಲ್ಲ ಚೋಪ ಬರ್ರಿ.
ಮೇನು ದೀಪ ಪ್ರಜ್ವಲನೆ ಮಾಡಲಿ ಸಂಕಲ್ಪ ಮಾಡಿಸಿದ ಮೇಲೆ ಕಿಮ್ ಜ್ಯೋತಿಸ್ತವ ನಮ್ಮ ಶಾರದಾ ಶಂಕರ ಭಕ್ತ ಮಂಡಳಿಯಿಂದ ನಮ್ಮ ಹಿರಿಯರಾದ ನಮ್ಮ ಹಂಸಾಳವರ್ಣಿಕರ್, ಗೀತಾ ಮುಧೋಳ್ಕರ್ ಅವರು ಮತ್ತು ಶ್ರೀದೇವಿ ಪುರಾಣಿಕರು, ಗಾಯತ್ರಿಯವರು, ನಮ್ಮ ರಂಜನಿ ಹೊಸಳ್ಳಿ ಅವರು 5 ಜನ ಅವರು ಒಂದು ಕಡೆ ಇರಬೇಕು, 5 ಜನ ಇವರು ಒಂದು ಕಡೆ ಇರಬೇಕು. ಅವರಿಬ್ಬರು ದಂಪತಿಗಳು ಮಾಡ್ತಾರೆ. ದಯವಿಟ್ಟು ಇದೇ ರೀತಿ ಮಾಡ್ಕೊಳ್ರಿ. ಇದು ಅಂದರೆ ರಿಪ್ರೆಸೆಂಟೇಷನ್ ಅಂತ ಅಲ್ಲ, ನಿಮ್ಮ ಪರವಾಗಿ ಒಬ್ಬರು ದೀಪ ಪ್ರಜ್ವಲನೆ ಮಾಡಲಿ ಎಂಬುದೊಂದು ನಮ್ಮ ಆಸೆ ಅಷ್ಟೇ. ನೀವೆಲ್ಲ ಅವರಿಗೆಲ್ಲ ದೀಪ ಪ್ರಜ್ವಲನೆ ಮಾಡೋ ಹೊತ್ತಿಗೆ ಹೊರಗಡೆ ಇದೆ, ಒಳಗಡೆ ಇದೆ, ಮುಂದುಗಡೆ ಇದೆ, ನೀವೆಲ್ಲ ಮಾಡಿರಿ. ಆದಷ್ಟು ಮಕ್ಕಳಿಂದ ದೀಪದಿಂದ ಸ್ವಲ್ಪ ದೂರ ಇಟ್ಟರೆ ಚೆನ್ನಾಗಿರ್ತದೆ ಅನ್ನೋದು ನಮ್ಮ ಅಭಿಲಾಷೆ. ಯಾಕಂದರೆ ದೀಪ ಇತ್ತು ಅಂತಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಓಡಾಡೋದಕ್ಕೆ ಗೊತ್ತಾಗೋದಿಲ್ಲ. ದೀಪ ಪ್ರಜ್ವಲನೆ ಮಾಡೋದು ಕೂಡ ನೀವು ಸ್ವಲ್ಪ ಜಾಗರೂಕತೆಯಿಂದ ದಯವಿಟ್ಟು ಇರಬೇಕಂತ ಕೇಳ್ತಾ ಇದ್ದೀವಿ. ಇದಕ್ಕಾಗಿ ಈ ಸಾರಿ ವಿಶೇಷವಾಗಿ ನಾವು ಕಡಿಮೆ ದೀಪಗಳನ್ನು ಇಲ್ಲಿಟ್ಟು ಹೆಚ್ಚಿನ ದೀಪಗಳನ್ನು ಹೊರಗಿಟ್ಟಿದ್ದೆ ಅದೇ ಕಾರಣಕ್ಕಾಗಿ ಅಂತಂದು. ಯಾಕಂದರೆ ಹೋದ ಸಾರಿ ಪೂರ ದೀಪಗಳನ್ನು ಇಟ್ಟಾಗ ಸ್ವಲ್ಪ ನಿಮಗೆಲ್ಲ ಕೂಡಲಿಕ್ಕೆ ಮಾಡಲಿಕ್ಕೆ ಅನಾನುಕೂಲ ಆಯ್ತು ಅಂತೇಳಿ ಅದು ಹೊರಗಡೆ ಮತ್ತು ಒಳಗಡೆ ಸಪ್ರೇಟಾಗಿ ಮಾಡೋಣ ಅಂತ ಹೇಳ್ತಾ ಮತ್ತೊಂದು ಸಾರಿ ನಮ್ಮ ಸುವರ್ಣ ತಾಯಿ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ಸಹಕಾರ ಜೊತೆಗೆ ಅಂತ ಹೇಳ್ತಾ ನನ್ನ ಮೈಕನ್ನು ನಿಮಿಷ ಬಿಟ್ಟು ಕೊಡ್ತೀನಿ. ದಕ್ಷಿಣಾಯಿಗೆ ಶರದ್ ಋತೌ ಕಾರ್ತಿಕ ಮಾಸೆ ಕೃಷ್ಣ ಪಕ್ಷೆ ಅಂತ್ಯಮ್ಯ ನಮ್ಮ दशम्यान्वितो वासनावासनस्थो भाग्यवासयुक्तायां शुभ नक्षत्रे शुभ योगे शुभकरण एवं गुण विशेषेण विशिष्टायां शुभ तिथौ मम आत्मनः श्रुति स्मृति पुराणोक्त वेदोक्त पुण्यफल प्राप्ति अर्थम प्रति संवत्सर विहितम अस्मिन् शारदा सन्निधानो समस्त देहस्थित दोष निवारण पूर्वक मम गृहे सदाकाल शांति समाधान समेत अष्टलक्ष्मी दिव्यानुग्रह प्रसादेन विशेषतः कार्तिक दीप प्रज्वालनम अहम स्वयं करिष्ये. ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಈ ದಿವಸ ನಾವು ಶಾರದಾ ಆಲಯಗಳಿಗೆ ನಾವು ದೀಪವನ್ನು ಪ್ರಜ್ವಲನೆ ಮಾಡ್ತಾ ಇದ್ದೀವಿ. ಈ ಪುಣ್ಯ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ರಿ. ಪ್ರತಿನಿತ್ಯ ಈ ದೀಪ ಹಚ್ಬೇಕಾದ್ರೆ ಈ ಶ್ಲೋಕ ಹೇಳ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಒಂದ್ಸಾರಿ ಹೇಳ್ರಿ, ಶುಭಂ ಭವತು ಕಲ್ಯಾಣಿ ಆರೋಗ್ಯಂ ಶತ್ರುಬುದ್ಧಿ ವಿನಾಶಾಯ ಕಾರ್ತಿಕ ದೀಪ ನಮೋಸ್ತುತೆ. ಶುಭಂ ಭವತು ಕಲ್ಯಾಣಿ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಲಕ್ಷ್ಮಿ ನಮೋಸ್ತುತೆ. ಒಂದ್ಸಾರಿ ನಿಮ್ಮ ತಂದೆ ತಾಯಿಗಳನ್ನ ಅತ್ತೆ ಮಾವಂದನ್ನ ಸ್ಮರಣೆ ಮಾಡಿಕೊಂಡು ಅವ್ರ ಪುಣ್ಯದಿಂದ ಇವತ್ತಿನ ದಿವಸ ನಾವು ಕಾರ್ತಿಕ ದೀಪವನ್ನು ಪ್ರಜ್ವಲನೆ ಮಾಡ್ತಾ ಇದ್ದೀವಿ. ನಾವೇನು ನಡ್ಕೊಳ್ತೀವಿ ಆ ಶಾರದಾ ಭಗವೇಶ್ವರಿ ಮತ್ತು ವಿಶೇಷವಾಗಿ ಗುರುಗಳು ನಮ್ಗೆ ಅನುಗ್ರಹ ಮಾಡಲಿ ಅಂತ ಒಂದ್ಸಾರಿ ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ರಿ.
ॐ